ನಮಸ್ಕಾರ ನಮ್ಮೆಲ್ಲ ರೈತ ಬಂಧುರಿಗೂ ಹಾಗೂ ನಮ್ಮೆಲ್ಲ ವೀಕ್ಷಕ ಬಂಧುರಿಗೆ ಇವತ್ತಿನ ಈ ವಿಡಿಯೋದಾಗ ಏನಪ್ಪ ಅಂತಂದ್ರೆ ಕುಸ್ಬಿ ಹಾರ್ವೆಸ್ಟಿಂಗ್ ಮಾಡಾಕತ್ತೀವಿ. ಅಂದರೆ ಕುಸ್ಬಿ ಹಾರ್ವೆಸ್ಟಿಂಗ್ ಮಾಡೋದು ಕೂಡ ನಿಮ್ಗೆ ಇಲ್ಲಿ ಕಾಣಾಕತೈತಿ. ಅಂದರೆ ಕುಸ್ಬಿ ಹಾರ್ವೆಸ್ಟಿಂಗ್ ಮಾಡಬೇಕಾದ್ರೆ ಇಲ್ಲೆಲ್ಲ ನೀವು ಕೆಳಗಡೆ ನೋಡ್ಬೋದು. ಅಂದರೆ ಯಾವುದೂ ಕೂಡ ತೊಂಡ್ಲ ಕಾಳು ಬೀಳೋದಾಗಲಿ ಯಾವುದೇ ಥರ ಕಂಪ್ಲೇಂಟ್ಗಳು ಏನಿಲ್ಲ. ಅಂದರೆ ಇದ್ರೊಳಗೆ ಏನಪ್ಪ ಅಂತಂದ್ರೆ ಆಂಗ್ಲಾಗಿತ್ತು ಅಂತಂದ್ರೆ ಸ್ವಲ್ಪ ತೊಂಡ್ಲ ಬೀಳುವಂಥ ಚಾನ್ಸಸ್ ಕೂಡ ಇರುತ್ತೆ. ಅಂದರೆ ಇಲ್ಲೆಲ್ಲ ಇದು ಎಲ್ಲವೂ ನಿಂತ್ಕೊಂಡಿದ್ದೇ ಇರೋದ್ರಿಂದ ಯಾವುದೂ ಕೂಡ ಕೆಳಗಡೆ ಬೀಳುವಂಥ ಚಾನ್ಸಸ್ ಇಲ್ಲ. ಕಟಿಂಗ್ ಕೂಡ ನೋಡ್ಬೋದು. ಹಿಂದೆ ಹಾರ್ವೆಸ್ಟಿಂಗ್ ಆಗ್ತಿದ್ದಂಗೆ ಪೂರಾ ಪೌಡ್ರ್ ಆಗಾಕತ್ತೈತ್ರಿ. ಅಂದರೆ ಪೌಡ್ರ್ ಎದ್ರ ಸಂಬಂಧ ಆಗತೈತೆ ಅಂದ್ರೆ ಇಷ್ಟು ಗಾರ ಆಗೈತೆ ರೀ. ಅಂದರೆ ಗಾರ ಆದ್ರೆ ಚಲೋ ರೀ. ಅಂದರೆ ಕುಸುಬಿ ಎಷ್ಟು ಗಾರ ಆಗುತ್ತೆ ಅಷ್ಟು ಚಲೋ ರೀ ಹೊಡ್ಯಾಕ. ಅಂದ್ರೆ ಹಿಂದೆ ಏನು ಇದು ಉಳ್ಕೊಳಂಗಿಲ್ಲ. ಅಂದರೆ ಹಸಿ ಮೇಲೆ ಇತ್ತಂತಂದ್ರೆ ಏನಾಗುತ್ತೆ, ತೊಂಡ್ಲದಾನು ಬೀಜ ಏನಿರ್ತಾವೆ ಅವನ್ನೆಲ್ಲ ಬಂದ್ಬಿಡ್ತಾವೆ ರೀ. ಅಂದರೆ ಬೀಜ ಅಷ್ಟು ಬರ್ತಾವೆ, ತೊಂಡ್ಲ ಏನೈತಿ ಅದು ಹಂಗೆ ಉಳ್ಕೊಂಡ್ಬಿಡ್ತೈತಿ. ಅಂದ್ರೆ ಮತ್ತೆ ಈ ಕಡೆ ನಿಮ್ಗೆ ಮತ್ತೊಂದು ಇನ್ನೊಂದು ರೂಪಾಯಿ ಕೆಲಸ ಹಚ್ಚುತ್ತದೆ. ಅಂದ್ರೆ ಫುಲ್ ಡ್ರೈ ಆದಮೇಲೆ ನೀವು ಹೊಡ್ಸೋದ್ರಿಂದ ಏನೈತಿ ಅಂದ್ರೆ ಹಾಕಿದಂಥದ್ದು ಎಲ್ಲದೂ ಪೌಡ್ರ್ ಆಗಿಬಿಡ್ತಾರೆ. ಅಂದ್ರೆ ಜಲ್ದಿನ ಮಣ್ಣಲ್ಲಿ ಬೆರೆತು ಕೊಳ್ತು ಹೋಗುವಂಥ ಒಂದು ಇದನ್ನು ಕೂಡ ಆಗಿಬಿಡ್ತೈತಿ. ಅಂದ್ರೆ ಗೊಬ್ಬರಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಹೇಳ್ಬೋದು. ಹಂಗೆ ಕುಸುಬಿ ಕೂಡ ನೀವು ನೋಡ್ಕೊರಿ. ಅಂದರೆ ಯಾವ ರೀತಿ ಒಳಗೆ ಐತಿ ಕುಸುಬಿ ಅನ್ನೋದು. ಅಂದ್ರೆ ಸ್ವಲ್ಪ ಹಳಕಿನ ಮೇಲೆ ಐತ್ರಿ. ಹಿಂಗಾಗಿ ಕುಸುಬಿ ಎಲ್ಲ ಒಂದು ಇದಕ್ಕೆ ಲೆಕ್ಕಕ್ಕೆ ಐತಿ. ಇತ್ತೀಚಿನ ದಿನಮಾನದೊಳಗೆ ನಾನಾ ರೀತಿ ಒಳಗೆ ಅಂಗಡಿ ಒಳಗೆ ನಿಮ್ಗೆ ಅಡುಗೆ ಎಣ್ಣೆಗಳು ಸಿಗಾಕತ್ತವ್ರಿ. ಅಂದ್ರೆ ಕಲುಷಿತವಾಗಿರುವಂಥ ಭಾಳ ಎಣ್ಣೆ ಅದು ಇದು ಮಿಕ್ಸರನ್ನ ಮಾಡಿ ನಿಮ್ಗೆ ಕೊಡ್ತಾರೆ. ಯಾಕಂದ್ರೆ ಈಗ ನೀವು 1 kg ಶೇಂಗಾದ ಕಾಳು ತೊಗೋಬೇಕಂತಂದ್ರೆ 120 150 ರೂಪಾಯಿ ರೇಟ್ ಇರುತ್ತೆ. ಅಂಥದ್ದು 1 kg ನೀವು 1 ಲೀಟ್ರ್ ಎಣ್ಣೆ ತೆಗಿಬೇಕಂದ್ರೆ ಮಿನಿಮಮ್ 3 kg ಆದರೂ ಕಾಳು ಬೇಕಾಗತ್ತೆ ರೀ. ಅದರ ಲೆಕ್ಕ ನೋಡಿದ್ರೆ 400 400 ರೂಪಾಯಿ ಬರೀ ಶೇಂಗಾದ ಕಾಳಿಗೆ ಆದ್ರಿ. ಅಂದ್ರೆ ಇದು ಎಣ್ಣೆಗೆ ಬಂದ್ಬಿಟ್ಟು 150 ರೂಪಾಯಿ ಕೊಡ್ತಾರಂತಂದ್ರೆ ಎಷ್ಟರ ಮಟ್ಟಿಗೆ ಅದ್ರೊಳಗೆ ಶೇಂಗಾದ ಎಣ್ಣೆ ಇರ್ಬೇಕು ಏನು ಅನ್ನೋದು ನೀವು ನೋಡ್ಬೋದು. ಅಂದ್ರೆ ಇಂಥ ಎಣ್ಣೆಗಳನ್ನು ನೀವು ಬಳಸ್ಕೊಂಡು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ನಮ್ಮ ಪ್ರಕೃತಿನ ನಾವು ಕಂಡು ಹಾಳು ಮಾಡ್ಕೊಂಡಂಗೆ ಆಗತ್ತೆ ರೀ. ಅಂದ್ರೆ ಇಂಥ ಕಲಬೆರಕೆ ಎಣ್ಣೆಗಳನ್ನು ತಿನ್ನೋದ್ರಿಂದ ನಮ್ಮ ದೇಹದೊಳಗೆ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾತಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ಶುಗರ್ ಅವು ಬಿ ಪಿ ಅಂತಂದು 108 ನಮೂನೆ ಜಡ್ಗಳು ಕೂಡಿಬಿಡ್ತಾವೆ. ಅದಕ್ಕೆ ನಾವು ಹೇಳೋದು ಏನಪ್ಪ ಅಂತಂದ್ರೆ ನೀವು 1-2 ಎಕರೆ ಜಮೀನು ಇತ್ತಂದ್ರೆ ಇಂಥ ಕುಸುಬಿಗಳನ್ನು ನಿಮ್ಮ ಹೊಲದಾಗ ಬೆಳ್ಕೊಂಡು ನೀವು ಗಾಣಕ್ಕೆ ತೊಗೊಂಡೋಗಿ ಹಾಕಿಸ್ಕೊಂಡು, ಅಂದರೆ ಯಾವುದೇ ಕೆಮಿಕಲ್ ಮಿಕ್ಸ್ ಮಾಡ್ಲಾರ್ದ ಇದನ್ನು ಗಾಣಕ್ಕೆ ಹಾಕಿಸ್ಕೊಂಬಂದ್ರೆ ಅಂದ್ರೆ ಪ್ಯೂರ್ ಆಗಿರುತ್ತೆ. ಅದನ್ನು 1-2 ದಿನ ನೀವು ಇಟ್ಟು ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಫಿಲ್ಟರ್ ಮಾಡ್ಕೊಂಡು ನೀವು ತಿನ್ಬೋದು. ಅಂದರೆ 1-2 ದಿನ ಇಟ್ಟಂದ್ರೆ ಎಲ್ಲ ಹೊಲಸು ಏನಿರುತ್ತಲ್ಲ ಅದ್ರ ಒಳಗಡೆ ಇರುವಂಥ ಕಣಗಳು ಕೆಳಗಡೆ ಕೂತ್ಕೊಂಡ್ಬಿಡ್ತಾವೆ. ಅದನ್ನು ಸೋಸಿ ಆಮೇಲೆ ಬೇಕಾದ್ರೆ ನೀವು ಮನೆಗೆ ಬಳಕೆಗೆ ಯೂಸ್ ಮಾಡ್ಬೋದು. ಇಂಥ ಎಣ್ಣೆಗಳನ್ನು ತಿನ್ನೋದ್ರಿಂದ ಏನಾಗತ್ತೆ ಅಂದ್ರೆ ಕೊಲೆಸ್ಟ್ರಾಲ್ ಮಟ್ಟ ಕೂಡ ಕಡಿಮೆ ಮಾಡೋಕೆ ಸಹಾಯ ಮಾಡ್ತೈತಿ. ಯಾಕಂದ್ರೆ ಇದ್ರಾಗ ಲೋ ಕೊಲೆಸ್ಟ್ರಾಲ್ ಇರೋದ್ರಿಂದ ದೇಹಕ್ಕೆ ಬಹಳ ಉಪಯುಕ್ತವಾದಂಥ ಒಂದು ಇದು ಕುಸುಬಿ ಅಂತ ಅಂದು ಕೂಡ ಹೇಳ್ಬೋದು. ಕುಸುಬಿ ಹಾರ್ವೆಸ್ಟಿಂಗ್ ಆದಮೇಲೆ ಕಾಳುಗಳು ಕೂಡ ಅನ್ಲೋಡಿಂಗ್ ಇಲ್ಲಿ ಮಾಡಾಕತ್ತಾರೆ. ನೀವು ನೋಡ್ಬೋದು. ನೋಡೋಕ್ಕೆಲ್ಲ ಬೆಳ್ಳಗೆ ಹಾಲಿನ ಟೈಪ್ನಾಗ ಕಾಣಾಕತೈತಿ. ಅಂದ್ರೆ ಹಾಲಿನ ಟೈಪ್ ಕಾಣಾಕತೈತಿ ಅಂದ್ರೆ ಕುಸುಬಿ ಇರೋದು ಬೆಳ್ಳಗರೆ. ಅಂದ್ರೆ ಕಾಣಕ್ಕೆ ಕೂಡ ಅಷ್ಟು ಕ್ಲೀನಾಗಿ ಕಾಣಾಗತ್ತೆ. ಅಂದ್ರೆ ರಾಶಿ ಕೂಡ ಅಷ್ಟು ಹೋಗಾತಿ ಬಂದೈತಿ. ಹಂಗೆ ನಾವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೈತರು ಕೂಡ ಒಂದು ಸ್ವಲ್ಪ ಮಾತಾಡ್ಸೋಣಂತ ಏನಂತಾರಂತ ಅನ್ನೋದು. ಹಂಗೆ ನಿಮ್ಗೆ ನಮ್ಮ ಹಾರ್ವೆಸ್ಟರ್ ಮಷಿನ್ಲಿದ್ದ ನೀವೇನಾದರೂ ಹಾರ್ವೆಸ್ಟಿಂಗ್ ಮಾಡಿಸ್ಬೇಕಂದ್ರೆ ನಮ್ಮ ಕೊಟ್ಟಿರುವಂಥ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಮ್ಮನ್ನು ಕೂಡ ಸಂಪರ್ಕ ಮಾಡ್ಬೋದು ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಹಂಗೆ ನಮ್ಮ ರೈತರು ಕೂಡ ಇಲ್ಲದಾರ, ಅವ್ರ ನೋಟ ಮಾತಾಡ್ಸೋಣ. ನಮಸ್ಕಾರ ರೀ. ನಮಸ್ಕಾರ. ರಾಶಿ ಇದೆಲ್ಲ ಹೆಂಗೆ ಬಂದೈತೆ ರೀ? ರಾಶಿ ಕುಸುಬಿ ರಾಶಿ ರೀ, ಚಲೋ ಮಾಡತ್ತೆ ಅಡ್ಡಿಲ್ ರೀ. ಕುಸುಬಿ ರಾಶಿ ಎಲ್ಲಿ ಕಸ ಗಿಸ ಏನಿಲ್ಲ ರೀ? ಕಸ ಇಲ್ರಿ, ಕಸ ಇಲ್ಲ, ಕಡ್ಡಿ ಇಲ್ರಿ, ಹ್ಞೂ ರೀ, ಮನಿ ಇಲ್ಲ. ಹ್ಞೂ ರೀ. ಒಳ್ಳೆ ಇಲ್ಲಿ ಹೊಲದಾಗ ಕಟಿಂಗ್ ಅದು ಹೆಂಗಾಗೈತೆ? ಹೊಲ್ದಾಗ ಏನು ಲುಕ್ಷನ್ ಆಗಿಲ್ಲ ಬಿಡ್ರಿ. ಇದು ಎಲ್ಲಿ ಏನು ಇದು ಇಲ್ರಿ? ಇಲ್ರಿ, ಲುಕ್ಷನ್ ಆಗಿಲ್ಲ, ಎಲ್ಲ ಪರ್ಫೆಕ್ಟ್ ಆಗೈತೆ ರೀ. ಹಾಂ. ಇದು ರೀ ಬ್ಯಾಳಿ ಆಗೋದು ಏನ್ರ? ಬ್ಯಾಳೆ ಏನಿಲ್ಲ ಬಿಡ್ರಿ, ಬ್ಯಾಳೆನೇ ಏನಿಲ್ಲ, ಇಲ್ಲೇ ಐತಿ ನೋಡ್ರಿ. ಹಾಂ. ಬ್ಯಾಳೆ ಇಲ್ಲ,